ಹರೇಕಳದಂತಹ ಗ್ರಾಮೀಣ ಪ್ರದೇಶವು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವಂತೆ ಕಾರ್ಯಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದ್ದು, ಮೊದಲ ಹಂತದಲ್ಲಿ ಹರೇಕಳ ಅಡ್ಯಾರ್ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದು, ಎರಡನೇ ಹಂತದ ಯೋಜನೆಯಾಗಿ ನೇತ್ರಾವತಿ ನದಿ ತಟದ ಹರೇಕಳದಿಂದ ಪಾವೂರು ಗ್ರಾಮದ ಇನೋಳಿ ಪದವು ಸಂಪರ್ಕ ಮತ್ತು ಹರೇಕಳದಿಂದ ಅಮ್ಲಮೊಹರು ಗ್ರಾಮದ ಸಂಪರ್ಕವನ್ನು ನದಿ ದಂಡೆಯ ಮೂಲಕ ರಸ್ತೆ ಸೌಂದರೀಕರಣ 20 ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಿದ್ದು, ಮೊದಲ ಹಂತದ ಕಾಮಗಾರಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲಾಭಿವೃದ್ಧಿ ಇಲಾಖೆಯಡಿ ಹರೇಕಳ ಗ್ರಾಮದ ಕಡವಿನ ಬಳಿಯಿಂದ ಬೈತ್ವಾರ್ವರೆಗೆ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಡದಂಡೆ ಕಾರ್ಲ್ಯಾಂಡ್ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ನೇತ್ರಾವತಿ ಡ್ಯಾಂನಿಂದ ಎಲ್ಲ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆಯಾಗಿ ಮೊದಲ ಅನುದಾನವಾಗಿ ಹರೇಕಳ ಕಡವಿನ ಬಳಿಯಿಂದ ಬೈತ್ವಾರ್ವರೆಗೆ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಡದಂಡೆ ಕಾರ್ಲ್ಯಾಂಡ್ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದ್ದು, ಅಮ್ಲಮೊಕರುವಿನಲ್ಲಿ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಸದ್ಯದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದೆ. ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ನ ಎರಡೂ ಬದಿಯ ಪ್ರದೇಶಗಳ ಸಂಪರ್ಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು. ಮುಂದಿನ ವರ್ಷ ಎಲ್ಲ ಕಾಮಗಾರಿಗಳನ್ನು ನೆರವೇರಿಸಲಾಗುವುದು ಎಂದರು. ಈ ಗ್ರಾಮವನ್ನು ಬಹುಶಃ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸಿಕೊಂಡು ಬಹುಶಃ ಇವತ್ತು ಸಾರ್ವಜನಿಕ ಪ್ರಯೋಜನ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋ ಒಂದು ಜವಾಬ್ದಾರಿ. ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರದ ಅಮ್ಲಮೊಗರು, ನಮ್ಮ ಕ್ಷೇತ್ರದ ಹರೇಕಳ, ನಮ್ಮ ಕ್ಷೇತ್ರದ ಪಾವೂರು ಮತ್ತು ನಮ್ಮ ಬೊಲಿಯಾರು, ಅದೇ ರೀತಿ ತುಂಬೆ ತನಕ ಬಹುಶಃ ಇದು ನಮಗೆ ದೊಡ್ಡ ಮಟ್ಟದ ಒಂದು ಪರಿಸರದ ಮತ್ತು ಪ್ರಕೃತಿಯ ಒಂದು ದೊಡ್ಡ ಕೊಡುಗೆ. ಎಲ್ಲವೂ ಕೂಡ ನಮ್ಮ ನೇತ್ರಾವತಿ ನದಿ ಬದಿಯಲ್ಲಿ ಇದೆ. ಸೊ ನದಿ ಬದಿ ಇದ್ದಂಥ ಸ್ಥಳವನ್ನು ನಾವು ನದಿ ಬದಿಯಲ್ಲಿದ್ದೆ ನಮಗೆ ಇಲ್ಲಿ ಏನು ಪ್ರಯೋಜನ ಇಲ್ಲ ಅಂತಲ್ಲ, ನದಿ ಬದಿಯಲ್ಲಿದ್ದಂತಹ ಪ್ರಯೋಜನ ಹೇಗೆ ತಗೊಳ್ಬೇಕಂತ ಹೇಳಿಕೊಂಡು ನಾವು ಈ ಒಂದು ಪ್ರದೇಶಕ್ಕೆ ಯೋಜನೆ ನಾವು ರೂಪಿಸ್ತಾ ಇವತ್ತು ಇದ್ದೇವೆ. ಒಂದು ಕಾಲಘಟ್ಟ ಇತ್ತು, ಹರೇಕಳ, ಅಮ್ಲಮೊಗರು, ಪಾವೂರು, ಬೊಲಿಯಾರು ಅಥವಾ ಸಚ್ಪ ತನಕ ಕೂಡ ಯಾರು ಬರುವುದಿಲ್ಲ, ಯಾರಿಗೆ ಬೇಕು ಅಂತ ಹೇಳುವ ಒಂದು ಆಲೋಚನೆ ಎಲ್ಲರಿಗೂ ಕೂಡ ಇತ್ತು. ಬಹುಶಃ ನಮ್ಮ ಕೆಲಸ ಕಾರ್ಯಗಳ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ರಾಜ್ಯ ಮಟ್ಟ ಜನಸಾಮಾನ್ಯರು ಹರೇಕಳದಂಥ, ಅಮ್ಲಮೊಗರದಂಥ, ಪಾವೂರು ಅಥವಾ ನಮ್ಮ ಸಚ್ಪ ಮತ್ತು ಬೊಲಿಯಾರ್ ಅಥವಾ ನಮ್ಮ ಸಚ್ಪ ನಡು ಈ ಎಲ್ಲ ಪ್ರದೇಶಕ್ಕೆ ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡೋ ಯೋಜನೆ ಅದು ನಮ್ಮ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದರಲ್ಲಿ ಪ್ರಥಮ ಹಂತವಾಗಿ ಈಗಾಗಲೇ ಈ ಒಂದು ಸೇತುವೆಗೆ ಡ್ಯಾಮ್ ಕಮ್ ಬ್ರಿಡ್ಜನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದು. ಎರಡನೇ ಹಂತದ ಯಾಕೆಂತ ಹೇಳಿದರೆ ಇವತ್ತು ಇಲ್ಲಿಂದ ಹಿಡಿದು ನಾವು ಅಮ್ಲಮೊರೆವರೆಗೆ ಕೂಡ ಇವತ್ತು ನದಿ ಬದಿಯಲ್ಲಿ ನಮ್ಮ ಈ ಪಾರ್ಕ್ ಮತ್ತು ವಾಕಿಂಗ್ ಟ್ರ್ಯಾಕನ್ನು ನಾವು ಇವತ್ತು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಯೋಜನೆ ನಾವು ಇವತ್ತು ಹಮ್ಮಿಕೊಳ್ಳಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ. ಎರಡನೇ ಈಗಾಗಲೇ ಹರೇಕಳ ಗ್ರಾಮದ ಕಡವಿನಿಂದ ನಮ್ಮ ಬ್ರಿಡ್ಜಿಂದ ಹಿಡಿದು ಬೈತಾರು ನಮ್ಮ ಹರೇಕಳ ಗಡುವಿನವರೆಗೆ ಸುಮಾರು 6.5 ಕೋಟಿ ರೂಪಾಯಿಯಲ್ಲಿ ಇವತ್ತು ಇದಕ್ಕೆ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಅಲ್ಲಿಂದ ಮುಂಚೆ ಅಮ್ಲಮೊಗರು ಪ್ರದೇಶಕ್ಕೆ ಈಗಾಗಲೇ 2.5 ಕೋಟಿ ರೂಪಾಯಿ ಅನುದಾನ ಇವತ್ತು ಬಿಡುಗಡೆಯಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಈ ಒಂದು ಸೇತುವೆಯಿಂದ ಹಿಡಿದು ನಾವು ಪಾವೂರು ಗ್ರಾಮದ ದೋಟ ಮತ್ತು ಪಾವೂರು ಗ್ರಾಮದ ಇನೋಳಿ ತನಕ ಕೂಡ ಸುಮಾರು ಒಟ್ಟಾರೆ ನಮ್ಮ ಅಂದಾಜು 20 ಕೋಟಿ ರೂಪಾಯಿಯ ಅಂದಾಜಿನ ನಮಗೆ ಇವತ್ತು ಈ ರೀತಿಯ ಒಂದು ರಸ್ತೆ ಮತ್ತು ಒಂದು ಸೌಂದರ್ಯೀಕರಣಕ್ಕೆ ಅಗತ್ಯ ಇದೆ.
ಅದಕ್ಕೆ ಈಗಾಗಲೇ ನಾನು 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇನೆ. ಮುಂದಿನ ಕೆಲವೇ ದಿನಗಳಲ್ಲಿ ಅನುದಾನ ಬಿಡುಗಡೆ ಆಗ್ತದೆ. ಆವಾಗ ಇದೇ ರೀತಿ ಆ ತಾರೀಕು ನಾವು ಮಾಡ್ತೇವೆ. ಮುಂದಿನ ವರ್ಷ ಇನ್ನು ಉಳಿದಂಥ ಕೆಲಸ ಕಾರ್ಯ ಕೈಗೆಲ್ಲಿಗೆ ಕೊಳ್ತೇವೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ದಿವಸದಲ್ಲಿ ಒಂದೇ ವರ್ಷದಲ್ಲಿ ಆಗುವುದಿಲ್ಲ. ದೂರದರ್ಶಿತ್ವದ ಯೋಜನೆ ಅದು ಹಂತ ಹಂತವಾಗಿ ನಾವು ಅನುಷ್ಠಾನಕ್ಕೆ ಮಾಡುವಂಥ ವಿಚಾರ ಇವತ್ತು ಆಗ್ತದೆ. ನಾನು ಕೇಳೋದು ಈ ಊರವರು ನಾವೇನು ಇವತ್ತು ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಇದು ನಮ್ಮ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಇದು ನಿಮ್ಮ ಗ್ರಾಮದ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಭವಿಷ್ಯದ ಜನಾಂಗಕ್ಕೆ ಇದನ್ನು ಇನ್ನಷ್ಟು ಉತ್ತಮವಾಗಿ ಕೊಡುವಂಥ ಜವಾಬ್ದಾರಿ ಅದು ನಿಮ್ಮ ಊರವರ ಹಿರಿಯರ ಕಿರಿಯರ ಗ್ರಾಮ ಪಂಚಾಯತ್ ಮತ್ತು ಮುಖ್ಯಸ್ಥರೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ಅದು ಇಲ್ಲಿಯ ಸೌಂದರ್ಯ, ಇಲ್ಲಿಯ ಪ್ರಕೃತಿ, ಇಲ್ಲಿಯ ಸ್ವಚ್ಛತೆಯನ್ನು ತಾವು ಆಲೋಚನೆ ಮಾಡಿಕೊಂಡು ಅದು ಮುಂದೆ ತೆಗೆದು ಜವಾಬ್ದಾರಿ ಊರವರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅದು ಅಲ್ಲದೆ ನನ್ನ ಕ್ಷೇತ್ರ ವ್ಯಾಪ್ತಿ ಅದು ಕುಡಿಯೋ ನೀರು ಇರಲಿ, ಇಂದು ಏನೆಲ್ಲ ನಾವು ಯೋಜನೆ ಬಹುಶಃ ನನ್ನ ಚುನಾವಣಾ ಸಂದರ್ಭದಲ್ಲಿ ನಾನಿರಲಿ, ನನ್ನ ಪರವಾಗಿ ನನಗೆ ವಕಾಲತ್ತು ವಹಿಸುವ ನನ್ನ ಕಾರ್ಯಕರ್ತ ಮಿತ್ರ ಇರಲಿ, ನಮ್ಮ ಜನಸಾಮಾನ್ಯರಿರಲಿ, ಏನೆಲ್ಲ ಕೆಲಸ ಕಾರ್ಯ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ 100ಕ್ಕೆ 100 ಎಲ್ಲ ಕೆಲಸ ನಾನು ಮಾಡಿ ಕೊಡ್ತೇನೆ. ಅದಕ್ಕೆ ಬೇಕಾಗೊಂದು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಮಾಡ್ತಂದು ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ. ಕುಡಿಯೋ ನೀರಿನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಯೋಜನೆ ಏನು ಇವತ್ತು ನಾವು ಡ್ಯಾಮ್ ಮುಖಾಂತರ ನೀರನ್ನು ತಂದು ಶುದ್ಧೀಕರಣಗೊಳಿಸಿಕೊಂಡು ಉಲ್ಲಾಲ ಮತ್ತು ಎಲ್ಲ ಗ್ರಾಮಕ್ಕೆ ಕೊಡೊಂದು ಯೋಜನೆ ಇದೆಯಾ. ಎರಡನೇ ಹಂತ ಅದು ಬಹುಶಃ ಇವತ್ತು ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಏನು ಕೊಣಾಜೆಯಲ್ಲಿ ಇವತ್ತು ನೀರು ಶೇಖರಣೆ ಶುದ್ಧೀಕರಣಗೊಳಿಸಿದೆ ಅದು ಮತ್ತೆ ರಿಟರ್ನ್ ಹೋಗಬೇಕು. ಅದಕ್ಕಾಗಿ ಪೈಪ್ಲೈನ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಮತ್ತು ಎಲ್ಲ ಗ್ರಾಮಗಳಿಗೆ ಇವತ್ತು ನಲ್ಲಿ ಸಂಪರ್ಕ ಮಾಡಲಿಕ್ಕೆ ಸುಮಾರು 230 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದಲ್ಲದೆ ಉಲ್ಲಾಲ ನಗರ, ಕೋಟೆಕಾರ್ ಮತ್ತು ಸೋಮೇಶ್ವರ ನಗರ ವ್ಯಾಪ್ತಿಯಲ್ಲಿ ಅವತ್ತು ಪ್ಲ್ಯಾನ್ ಮಾಡುವಾಗ ಅದು ಅರ್ಧ ಮಾತ್ರ ಇವತ್ತು ಅಭಿವೃದ್ಧಿ ಹೊಂದಿತ್ತು. ಈಗ ಬಹುಶಃ ಮನೆಗಳು ಇವತ್ತು ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲಿ ಅಡಿಷ್ನಲ್ ಪೈಪ್ಲೈನ್ ಬೇಕು ಅಲ್ಲಿ ಮತ್ತು ಅದಕ್ಕೆ ಬೇಕಾಗಿ ಮತ್ತೆ 160 ಕೋಟಿ ರೂಪಾಯಿ ಆ ನಗರ ಪ್ರದೇಶಕ್ಕೆ ಮಾತ್ರ ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಹಂತದಲ್ಲಿದೆ. ಟೆಂಡರ್ ಆದ ತಕ್ಷಣ ಕೂಡ ಎಲ್ಲ ಬಗೆಯ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ತದೆ. ಅದು ಈ ಭಾಗಕ್ಕೆ. ಆ ಭಾಗದಲ್ಲಿರುವಂಥ ತುಂಬೆ, ನಮ್ಮ ಮೇರಮ್ಮಜಲ್ ಮತ್ತು ನಮ್ಮ ಪುದು ಈ 3 ಗ್ರಾಮಗಳಿಗೆ ನಾವು ಈಗಾಗಲೇ ಬಹುಶಃ ನಮ್ಮ ಉಲಾಯಿಬೆಟ್ಟು ಆ ಒಂದು ಹಿನ್ನೀರಿನಿಂದ ನೀರು ತೆಗೆದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಅಲ್ಲಿಂದ ಕೂಡ 24 ಗಂಟೆ ಕುಡಿಯೋ ನೀರಿನ ವ್ಯವಸ್ಥೆ ಅದಕ್ಕೆ ಸಪ್ರೇಟ್ ಆದ ಒಂದು ಅನುದಾನ ಬಿಡುಗಡೆ ಆಗಿ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಉಲಾಯಿಬೆಟ್ಟು ಮಿನಿ ಸ್ಕೀಮ್ ಯೋಜನೆಯಲ್ಲಿ ಅದು ಕೂಡ ಅತಿ ಶೀಘ್ರ ನಾವು ಅದನ್ನು ಚಾಲನೆ ಕೊಡ್ತೇವೆ. ಸೊ ಮುಂದಿನ ಕೆಲವು ವರ್ಷ ಮತ್ತು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ 30 ವರ್ಷ ತನಕ ಇನ್ನು ಕರೆಂಟಿನ ಸಮಸ್ಯೆ ಬರಬಾರ್ದು ಅಂತ ಹೇಳಿಕೊಂಡು ಲೋಡ್ ಶೆಡ್ಡಿಂಗ್ ಆಗಬಾರ್ದು. ಎಷ್ಟೇ ಅಭಿವೃದ್ಧಿ, ಎಷ್ಟೇ ಕಾಲೇಜು, ಎಷ್ಟೇ ಮನೆ, ಎಷ್ಟೇ ಬಿಲ್ಡಿಂಗ್ ಏನೇ ಬಂದರೂ ಕೂಡ ಲೋಡ್ ಶೆಡ್ಡಿಂಗ್ ಮತ್ತು ಕರೆಂಟಿನ ಕೊರತೆ ಆಗಬಾರ್ದು ಅಂತೇಳಿ ಮುಂದಿನ 30 ವರ್ಷವರೆಗೆ ಏನೆಲ್ಲ ಇವತ್ತು ವ್ಯವಸ್ಥೆ ಬೇಕಾ ಅದಕ್ಕಾಗಿ ಈಗಲೇ ಸೆಕ್ಷನ್ ಆಫೀಸ್ ಮತ್ತು ಓಪನ್ ಆಗಿದೆ. ಕೊಣಾಜಿಗೆ ಸಪ್ರೇಟ್ ಡಿವಿಷನ್ ಓಪನ್ ಆಗಿದೆ. ಇವತ್ತು 33 ಇರುವಂಥ KVಯ ಆ ಒಂದು ಸಬ್ಸ್ಟೇಷನನ್ನು 110 KVಗೆ ಇವತ್ತು ಮಾಡಲಿಕ್ಕೆ 80 ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ವಿಯ ವ್ಯಾಪ್ತಿಯಲ್ಲಿ ನಮಗೆ ಕಡಿಮೆ ಇವತ್ತಾದರೆ ನೇರವಾಗಿ ಮಂಗಳೂರಿನ ಅಂಡರ್ಗ್ರೌಂಡ್ ಕೇಬಲ್ನಲ್ಲಿ ಕರೆಂಟ್ ತಂದು ಅದನ್ನು ಕೋಟೆಕಾರ್ ಫೀಡರ್ ಮತ್ತು ಕೊಣಾಜೆ ಫೀಡರ್ಗೆ ಕನೆಕ್ಷನ್ ಮಾಡಲಿಕ್ಕೆ 6 ಕೋಟಿ ರೂಪಾಯಿಯ ಆ ಒಂದು ಯೋಜನೆ ಕೂಡ ಸ್ಟ್ಯಾಂಡ್ ಮಾಡಿ ಅತಿ ಶೀಘ್ರ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗುವಂಥದ್ದು. ಭವಿಷ್ಯದ 30-40 ವರ್ಷದ ತನಕ ಯಾವ ರೀತಿಯ ವೈದ್ಯಕೀಯ ಒಂದು ವಿದ್ಯುತ್ ಅಗತ್ಯತೆ ಬೇಕಾ ಅದೆಲ್ಲವೂ ಕೂಡ ಈಗಾಗಲೇ ಪ್ಲ್ಯಾನ್ ಮಾಡಿ ಅದಕ್ಕೆ ಟೆಕ್ನಿಕಲ್ ಅಪ್ರೂವಲ್ ತೆಗೆದುಕೊಂಡು ಸದ್ಯದಲ್ಲಿ ಕೆಲಸ ಇರುವ. ಸೊ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಮೂಲಭೂತ ಸೌಕರ್ಯ ಕೊಡುವಂಥ ಒಂದು ರಸ್ತೆ, 2 ಕರೆಂಟ್, ಮುಖ್ಯವಾಗಿ ರಸ್ತೆಗಿಂತಲೂ ಕೂಡ ಪವರ್. ರಸ್ತೆ ಇಲ್ಲದೆ ಬದುಕಬಹುದು, ಪವರ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಕರೆಂಟ್ ವಿದ್ಯುತ್ ಚಾಲನೆ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಸೊ ವಿದ್ಯುತ್, ಕುಡಿಯೋ ನೀರು, ರಸ್ತೆ ಇದು ಜನರಿಗೆ ಕೂಡ ಜವಾಬ್ದಾರಿ ನಂದು. ಇಷ್ಟು ಮಾಡಿದರೆ ಊರ ಅಭಿವೃದ್ಧಿ ಆಗೋದಿಲ್ಲ. ಇದೆಲ್ಲವೂ ಸೇರಿ ಊರು ಅಭಿವೃದ್ಧಿ ಆಗಬೇಕಾದ್ರೆ ಸೌಹಾರ್ದತೆ, ವಾತಾವರಣ, ಸ್ವಚ್ಛತೆ ನಮಗೆ ಅತಿ ಅಗತ್ಯ. ಸೌಹಾರ್ದತೆ ವಾತಾವರಣ ಮತ್ತು ಸ್ವಚ್ಛತೆ ಮಾಡಬೇಕು. ಅದು ಆ ಜವಾಬ್ದಾರಿಯನ್ನು ಊರ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಸ್ ಸಂಪರ್ಕ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಕೆಲವು ಕಡೆ ನಿಮ್ಗೆ ಗೊತ್ತಿದೆ, ಭಾಳಷ್ಟು ಸ್ವಾತಂತ್ರ್ಯದ ನಂತರ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕೂಡ ಪ್ರೈವೇಟ್ ಬಸ್ ಓನರ್ಸ್ ಇವತ್ತು ಆಪ್ರೇಟ್ ಮಾಡ್ತಾ ಇದ್ರು. ಕೆಲವೊಂದು ಭಾಗದಲ್ಲಿ ಅವತ್ತು ನಾವು ಎಲ್ಲಿ ಆಗ್ತಾ ಇರಲಿಲ್ಲ, ಅಲ್ಲಿ ನಾವು ಎಲ್ಲಿ ಅವರಿಗೆ ಪ್ರೈವೇಟೈಸೇಷನ್ ರೂಟ್ ಆಗಿರಲಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಂದು ನೀತಿ ನಿಯಮಗಳು ಕಾನೂನು ಅಂತಿದೆ. ಕೆಲವು ರಸ್ತೆ ಪ್ರೈವೇಟ್ ರಸ್ತೆ ಅಂತ ಆರ್ಟಿಫಿಷನ್ ಆಗಿದೆ. ಎಲ್ಲಿ ಹಾಕಲಿಲ್ಲ ಅವತ್ತಿನ ಕಾಲ ನಾವು ಕೆಲವೊಂದು ಕಡೆ ನಾವು ಗೌರ್ಮೆಂಟ್ ಬಸ್ಸನ್ನು ಕೂಡ ನಾವು ಹಾಕಿದ್ದೇವೆ. ಈಗ ಸಡನ್ನಾಗಿ ಗೌರ್ಮೆಂಟ್ ಬಸ್ ತರಕ್ಕೆ ಹೋಗುವಾಗ ಅಲ್ಲಿಗೆ ಕೋರ್ಟ್ ನಿಯಮ, ಒಂದು ಪ್ರೈವೇಟ್ ರೂಟು, ಇದು ರೂಟ್ ಎಲ್ಲ ಕೂಡ ಬರುವಂಥ ವಿಚಾರ ಇದೆ.
ಆದರೆ ನಾವು ಎಲ್ಲಿ ಇವತ್ತು ನಮಗೆ ಬೇಡಿಕೆ ಇದೆ, ಅದು ಮಂಜನಾಡಿ ನರಿಂಗಾನಾಗಿ ನಾವು ನಂದರಪಟ್ಟು ಹೋಗುವಂಥ ಪ್ರದೇಶ, ಅಥವಾ ನಾವು ಮಂಜನಾಡಿಂದ ನೇರವಾಗಿ ಇವತ್ತು ಮುಡಿಪಿಗೆ ಹೋಗಿ ಅಲ್ಲಿಂದ ವಿಟ್ಲಕ್ಕೆ ಸಂಪರ್ಕಿಸುವಂಥ ಒಂದು, ಅಥವಾ ನಮ್ಮ ಈಗ ಕೆಲವೊಂದು ಗ್ರಾಮೀಣ ಮಟ್ಟಕ್ಕೆ ಎಲ್ಲೆಲ್ಲ ಕೆಲವು ಬೇಡಿಕೆ ಇದೆಯಾ ಅದನ್ನೆಲ್ಲ ಫಾರ್ವರ್ಡ್ ಮಾಡಿ ಇವತ್ತೊಂದು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ನಾವು ಜಾರಿಗೆ ತರ್ತೇವೆ. ನಾವು ಬಹುಶಃ ಸರ್ಕಾರಿ ಬಸ್ ಮತ್ತು ನಮಗೆ ಪ್ರೈವೇಟ್ ಬಸ್ ನಾವು ಇಬ್ಬರನ್ನು ಕೂಡ ಗೌರವಿಸ್ತೇವೆ. ಯಾಕೆ ಒಂದು ಕಾಲದಲ್ಲಿ ನಮಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಕೊಡದಿದ್ದಾಗ ಹಾಗೆ ಮುಂದೆ ನಿಂತು ಈ ಊರವರಿಗೆ ಸೇವೆ ಮಾಡಿದ್ದು ಯಾರು ಅಂತ ಹೇಳಿದರೆ ಅದು ಪ್ರೈವೇಟ್ ಬಸ್ಸಿನವರು. ಅದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಕೂಡ ನಾವು ಗಣನೆಗೆ ನಾವು ತಗೊಳ್ಬೇಕು ಇದರಲ್ಲಿ. ಸೊ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಸರ್ಕಾರಿ ಬಸ್ಸಿನ ಬೇಡಿಕೆ ಜನರದ್ದು ಏನಿದೆಯಾ ಅದನ್ನು ಕೂಡ ನಾವು ಮಾಡಿಕೊಂಡು ಇಬ್ಬರ ಆ ಸೇವೆಯನ್ನು ಕೂಡ ನಾವು ಸದುಪಯೋಗಪಡಿಸಿಕೊಂಡು ಜನರಿಗೆ ಪ್ರಯೋಜನ ಆಗುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೇನೆ. ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಲಾಬಿ, ಉಪಾಧ್ಯಕ್ಷ ಅಬ್ದುಲ್ ಮಜೀದ್, ಮಾಜಿ ಅಧ್ಯಕ್ಷ ಮಹಾಪಲ ಹೆಗ್ಡೆ, ಸದಸ್ಯರಾದ ಅಬ್ದುಲ್ ಸತ್ತರ್, ಅಬುಬಕರ್ ಸಿದ್ದಿಕ್, ಅನೀಸ್, ಕಲ್ಯಾಣಿ, ಪೂವಕ್ಕು, ಜಯಂತಿ, ಪ್ರಿಯಾ, ಮಾಜಿ ಸದಸ್ಯ ಅಬ್ದುಲ್ ಬಶೀರ್, ಸ್ಥಳೀಯರಾದ ಜಕಾರಿಯಾ ಮಲಾರ್, ಸಂಶುದ್ದೀನ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.